ಓಂ ಶ್ರೀ ಸಾಯಿರಾಮ್. ವಾರದ ಕಥೆಯಲ್ಲಿ ಇದಕ್ಕೋ ಎರಡನೇ ಕಥೆಯನ್ನು ನಿಮಗಾಗಿ ನಾನು ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಎಷ್ಟು ಬೇಗ ಒಂದು ವಾರ ಆಗಿ ಹೋಯಿತು ನೋಡಿ ಅಲ್ವಾ. ಇವತ್ತು ಒಬ್ಬ ಮಹಾ ಬಾಕ್ಸರ್ ಅವರ ಕಥೆಯನ್ನು ನೋಡೋಣ. ಈ ಕಥೆ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ನಿಮಗೆ ರೋಮಾಂಚನವಾಗುತ್ತೆ ಕೇಳಿದರೆ. ಒಬ್ಬ ಮಹಾನ್ ಬಾಕ್ಸರ್ ಮೊಹಮ್ಮದ್ ಅಲಿ ಅಂತ ಅವರ ಹೆಸರು. UK ಬಾಕ್ಸಿಂಗ್ ಆಡಬೇಕಾದ್ರೆ ಎಲ್ಲರಿಗೂ ಗೊತ್ತಿತ್ತು ಅವರು ವಿಶ್ವದ ಮಹಾನ್ ದಿಗ್ಗಜ ಮತ್ತು ಬಾಕ್ಸರ್ ಅಂತ. ಅವರು ಏನು ಮಾಡ್ತಾರೆ, ಎದುರಾಳಿಯನ್ನು ಸೋಲಿಸೋ ಒಂದು ಹಂತಕ್ಕೆ ಬಂದಾಗ ಬೇಕು ಅಂತಲೇ ಒಂದು ಸ್ಪೆಷಲ್ ಮೂಮೆಂಟಿಗೆ ಅವರು ಎದುರಾಳಿಗೆ ಹಿಂಟ್ ಕೊಡ್ತಾರೆ. ಆ ಒಂದು ಸ್ಪೆಷಲ್ ಮೂಮೆಂಟು ಗೆಲುವಿನ ನಿರ್ಧಾರದ ಹಂತವಾಗಿರುತ್ತೆ. ಗೆಲುವಿನ ನಿರ್ಧಾರದ ಹಂತವಾಗಿರತಕ್ಕಂತಹ ಸ್ಪೆಷಲ್ ಮೂಮೆಂಟನ್ನು ಎದುರಾಳಿಗೆ ಯಾಕೆ ಬಿಟ್ಕೊಟ್ರು? ಇಲ್ಲೇ ಇದೆ ನೋಡಿ ಅತ್ಯಂತ ಅರ್ಥಗರ್ಭಿತವಾದ ಒಂದು ಇನ್ಸ್ಪಿರೇಷನಲ್ ಕಥೆ ಅವ್ರದ್ದು. ಹಾಗೆ 15 ನಿಮಿಷ ಆ ಕಡೆ ಪ್ರೇಕ್ಷಕರು ಈ ಕಡೆ ಪ್ರೇಕ್ಷಕರು ಎಲ್ಲರೂ ಹಿಪ್ ಹಿಪ್ ಹುರ್ರೆ ಅಂತ ಎರಡೂ ಪಾರ್ಟಿಗಳಿಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆದರೆ ಸ್ಪೆಷಲ್ ಮೂಮೆಂಟನ್ನು ಅವ್ರು ಎದುರಾಳಿ ಹಿಂಟ್ ಮಾಡಿದಾಗ ಆ ಮೂಮೆಂಟನ್ನ ಹಿಂಟ್ ತೆಗೆದುಕೊಂಡೇ ಎದುರಾಳಿ ಪಂಚ್ ಕೊಡ್ತಾನೆ ಮೊಹಮ್ಮದ್ ಅಲಿ ಅವರಿಗೆ. ಮೊಹಮ್ಮದ್ ಅಲಿ ಆ ಟೂರ್ನಮೆಂಟ್ ಆ ಪಂದ್ಯವನ್ನು ಸೋತು ಬಿಡ್ತಾರೆ. ಪಂದ್ಯವೆಲ್ಲ ಮುಗಿಯುತ್ತೆ, ಎಲ್ಲರಿಗೂ ಪ್ರೈಸಸ್ ವಿನಿಯೋಗ ಆಗುತ್ತೆ. ಆಮೇಲೆ ಆ ಎದುರಾಳಿ ಸೋಲಿಸಿದವನು ಬಂದ್ಬಿಟ್ಟು ಕೇಳ್ತಾನೆ, ಅದು ಇಂಪಾರ್ಟೆಂಟು ಪಂಚಿಂಗ್ ಪಾರ್ಟ್ ಆಗಿತ್ತು, ನೀವು ಯಾಕೆ ಅದನ್ನು ಹೊಡಿದೆ ನನಗೆ ಸಿಗ್ನಲ್ ಮಾಡಿದ್ರಿ ಅಂತ. ಅವಾಗ ಮೊಹಮ್ಮದ್ ಅಲಿ ಅವರು ಹೇಳ್ತಾರೆ, ನೋಡು ನನಗೆ ಆ ಪಂಚು ನಿನಗೆ ಹೊಡೆದಿದ್ರೆ ನಾನು ಗೆಲ್ತಿದ್ದೆ, ಅದನ್ನು ನಿನಗೆ ಹೊಡೆಯೋಕ್ಕೆ ಯಾಕೆ ಬಿಟ್ಕೊಟ್ಟೆ ಅಂತ ಹೇಳಿದ್ರೆ ನಾವು ಅದು ಬಾಕ್ಸಿಂಗಿಗೆ ಸಲ್ಲಿಸತಕ್ಕಂತಹ ಮರ್ಯಾದೆ ಅಂತ ಹೇಳಿದರು. ಎಷ್ಟು ಜನಕ್ಕೆ ಇಂಥ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇರುತ್ತೆ ಹೇಳಿ ನೋಡೋಣ. ಇದು ನಿಮಗೆ ಇನ್ಸ್ಪೈರ್ ಆಗಿದ್ದರೆ ಈ ನನ್ನ ಸಣ್ಣ ಕಥೆ ಸಾರ್ಥಕ. ನೋಡಿ, ನಾವು ಯಾವುದೇ ಒಂದು ವ್ಯಕ್ತಿಗತವಾಗಿ ನೋಡಿದಾಗ ಅಸಮಾಧಾನವಾಗೋದು ಗ್ಯಾರಂಟಿ ಅಲ್ವಾ. ವ್ಯಕ್ತಿಗತ ಹಿನ್ನೆಲೆಯಲ್ಲಿ ಯಾವ ಒಂದು ಆಲೋಚನೆಯನ್ನು ನೀವು ಮಾಡಬೇಡಿ, ಸಾಂದರ್ಭಿಕವಾಗಿ ಯೋಚನೆ ಮಾಡಿ. ಅವರು ಈಗೋ ಇಟ್ಕೊಂಡಿದ್ರೆ ಒಂದೇ ಪಂಚಲ್ಲಿ ಎದುರಾಳಿನ ಸೋಲಿಸಬಹುದಿತ್ತು ಅಲ್ವಾ ಬಾಕ್ಸರ್ ಅವರು. ಸೊ ಹಾಗೆ ಮಾಡಲಿಲ್ಲ ಅವರು. ಅವ್ರೇನು ಹೇಳ್ತಾರೆ, ತಾವು ಸೋತು ಬಾಕ್ಸಿಂಗ್ ವೃತ್ತಿಗೆ ಮರ್ಯಾದೆ ಸಲ್ಲಿಸಿದರು. ಹೀಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಎದುರಾಳಿಗಳಿಗೆ ಎದುರೇಟ್ ಕೊಡ್ತಕ್ಕಂಥ ಅವಕಾಶಗಳು ಸಾಕಷ್ಟು ದೊರೀತವೆ. ಆದರೆ ನೀವು ಎದುರಾಳಿಗೆ ಎದುರೇಟ್ ಕೊಡಬೇಕಾದ್ರೆ ಯಾವ ಸ್ಥಾನಮಾನದಲ್ಲಿದ್ದಾರೆ ಎಂಬುದು ನೀವು ವಿವೇಚಿಸಿದರೆ ನಿಮ್ಮ ವಿವೇಕ ಜಾಗೃತವಾಗುತ್ತೆ. ಈ ಕಥೆ ನಿಮಗೆಲ್ಲರಿಗೂ ಇನ್ಸ್ಪೈರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ಸ್ಪೈರ್ ಆದರೆ ಬೇರೆಯವ್ರಿಗೂ ಹಂಚ್ಕೊಳ್ಳಿ. ಶುಭ ವಾರಾಂತ್ಯ ಇನ್ ಅಡ್ವಾನ್ಸ್ ಫಾರ್ ಆಲ್. ಥ್ಯಾಂಕ್ ಯು.